ಸಚಿವ ಬಿ ನಾಗೇಂದ್ರ ಅವರನ್ನು ಸಚಿವ ಸಂಪುಟದಿಂದ ವಜಾಗೊಳಿಸುವಂತೆ ಆಗ್ರಹಿಸಿ ಜಿಲ್ಲಾ ಬಿಜೆಪಿ ಘಟಕದ ವತಿಯಿಂದ ನಗರದಲ್ಲಿ ಧರಣಿ ನಡೆಸಲಾಯಿತು. ನಗರದ ಜಿಲ್ಲಾಡಳಿತ ಭವನದ ಮುಂಭಾಗದಲ್ಲಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಸಿಎಸ್ ನಿರಂಜನ್ ಕುಮಾರ್ ಅವರನ್ನು ನೇತೃತ್ವದಲ್ಲಿ ಜಮಾಯಿಸಿದ ಪ್ರತಿಭಟನಾಕಾರರು ಮತ್ತು ರಾಜ್ಯ ಸರ್ಕಾರ ಹಾಗೂ ಸಚಿವ ಬಿ ನಾಗೇಂದ್ರ ವಿರುದ್ಧ ಧಿಕ್ಕಾರದ ಘೋಷಣೆಯನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನೆ ನೇತೃತ್ವದ ವಹಿಸಿದ್ದ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಎಸ್ ನಿರಂಜನ್ ಕುಮಾರ್ ಮಾತನಾಡಿ, ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿ ರೂಪಾಯಿ ಭ್ರಷ್ಟಾಚಾರವಾಗಿದ್ದು ಆರೋಪ ಹೊತ್ತಿರುವ ನಾಗೇಂದ್ರ ಅವರಿಗೆ ಸಚಿವ ಸ್ಥಾನ ನೀಡುವುದು ಸರಿಯಲ್ಲ. ವಾಲ್ಮೀಕಿ ಸಮುದಾಯದ ಅಭಿವೃದ್ಧಿಗಾಗಿ ಮೀಸಲಿಟ್ಟಿದ್ದ ಹಣವನ್ನು ವರ್ಗಾವಣೆ ಮಾಡಿ ಲೂಟಿ ಮಾಡುವ ಮೂಲಕ ಜನರಿಗೆ ಅನ್ಯಾಯ ಮಾಡಿದ್ದರು. ಈ ಸಂಬಂಧದ ನ್ಯಾಯಾಂಗ ತನಿಖೆಗೆ ಆದೇಶ ನೀಡಲಾಗಿತ್ತು. ಈ ಸಂಬಂಧ ಇಡಿ ಅಧಿಕಾರಿಗಳು ಚಾರ್ಜ್ ಶೀಟ್ ಕೂಡ ಸಲ್ಲಿಸಿದ್ದಾರೆ. ಅಲ್ಲದೆ ಈ ಪ್ರಕರಣದಲ್ಲಿ ನಾಗೇಂದ್ರ ಅವರನ್ನು A1 ಆರೋಪಿ ಎಂದು ಉಲ್ಲೇಖ ಮಾಡಿದ್ದಾರೆ. ಆದ್ದರಿಂದ ಅವರನ್ನು ಸಚಿವ ಸಂಪುಟದಿಂದ ಕೆಳಗಿಳಿಸಬೇಕು ಎಂದು ಆಗ್ರಹ ಮಾಡಿದರು. ಭ್ರಷ್ಟಾಚಾರದ ಆರೋಪ ಹೊತ್ತಿರುವ ನಾಗೇಂದ್ರ ಅವರು ಸಚಿವ ಸ್ಥಾನದಿಂದ ಕೆಳಗಿಳಿಸದೆ ಹೋದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಮುಂದಿನ ದಿನಗಳಲ್ಲಿ ಉಗ್ರವಾದ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಸಿದರು. ಕೇಂದ್ರ ಪರಿಹಾರ ಸಮಿತಿ ಮಾಜಿ ಅಧ್ಯಕ್ಷ ಎಂ ರಾಮಚಂದ್ರ ಮಾತನಾಡಿ, ರಾಜ್ಯ ಸರ್ಕಾರ ಭ್ರಷ್ಟಾಚಾರ ಹೊತ್ತಿರುವವರಿಗೆ ಸಚಿವ ಸ್ಥಾನ ನೀಡದೆ ಪ್ರತಿಭಟನೆಯಲ್ಲಿ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಎನ್ ಮಹೇಶ್ ಮಾತನಾಡಿ, ಮಾಜಿ ಎಂಎಲ್ಸಿ ಪ್ರೊಫೆಸರ್ ಕೆಆರ್ ಮಲ್ಲಿಕಾರ್ಜುನಪ್ಪ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ವೃಷಭೇಂದ್ರಪ್ಪ ಮೋಡ್ನಾಕೂಡು, ಪ್ರಕಾಶ್ ಹೊನ್ನೂರು, ಮಹದೇವಸ್ವಾಮಿ, ಜಿಲ್ಲಾ ವಕ್ತಾರ್ ಮನೋಜ್ ಪಟೇಲ್, ಎಸ್ಟಿ ಮೋರ್ಚಾದ ರಾಜ್ಯ ಉಪಾಧ್ಯಕ್ಷ ಜಯಸುಂದರ್, ರಾಷ್ಟ್ರೀಯ ಒಬಿಸಿ ಮೋರ್ಚಾದ ಕಾರ್ಯಕಾರಿಣಿ ಸದಸ್ಯ ನೂರೊಂದು ಶೆಟ್ಟಿ, ಚೋಡಾ ಮಾಜಿ ಅಧ್ಯಕ್ಷರಾದ ಆರ್ ಸುಂದರ್, ಬಾಲಸುಬ್ರಹ್ಮಣ್ಯ, ಮುಖಂಡರಾದ ಮಲ್ಲೇಶ್, ಸಿಎನ್ ಬಾಲರಾಜು, ಜಿಲ್ಲಾ ಕಾರ್ಯದರ್ಶಿ ಮೋಡಹಳ್ಳಿ ಮೂರ್ತಿ, ಮೋರ್ಚಾದ ಅಧ್ಯಕ್ಷರಾದ ಚಂದ್ರಶೇಖರ್, ನವೀನ್ ಮೌರ್ಯ, ಸೂರ್ಯಕುಮಾರ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ರಾಮಸಮುದ್ರ, ಶಿವಣ್ಣ, ಆನಂದ್, ಭಗೀರಥ, ಸಾಗಡೆ, ಗುರುಪ್ರಸಾದ್, ಜಿಲ್ಲಾ ಉಪಾಧ್ಯಕ್ಷ ನಟರಾಜು, ಬುಲೆಟ್ ಚಂದ್ರು, ನಗರ ಮಂಡಳ ಅಧ್ಯಕ್ಷ ಶಿವರಾಜ್, ಗ್ರಾಮಾಂತರ ಮಂಡಳ ಅಧ್ಯಕ್ಷ ಕಾಡಹಳ್ಳಿ ಕುಮಾರ, ಪ್ರಧಾನ ಕಾರ್ಯದರ್ಶಿಗಳಾದ ಕೂಸಣ್ಣ, ಭಾಸ್ಕರ್, ಕಿರಣ್, ಕೃಷ್ಣ, ಮಾರ್ಕೆಟಿಂಗ್ ಕುಮಾರ್, ಬಂಗಾರ ನಾಯಕ, ಶಿವಣ್ಣ ಇತರರು ಭಾಗವಹಿಸಿದ್ದರು. ವರದಿ NKS TV4, ಹೊಮ್ಮನಂಜುಂಡ ನಾಯಕ, ಚಾಮರಾಜನಗರ. ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಈ ದಿನ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆಯನ್ನ ಮಾಡ್ತಾ ಇದ್ವಿ. ನಮ್ಮ ಆಗ್ರಹ ಏನು ಅಂತಂದ್ರೆ, ST ನಿಗಮದಲ್ಲಿ ಏನು ದೊಡ್ಡ ಮಟ್ಟದ ಭ್ರಷ್ಟಾಚಾರ ಆಯಿತು. 187 ಕೋಟಿ ರೂಪಾಯಿ ನಿಗಮದಲ್ಲಿದ್ದಂಥ ಅನುದಾನ ಹಣವನ್ನ ಅವರು ಬೇರೆ ಬೇರೆಯವ್ರ ಅಕೌಂಟ್ಗೆ ವರ್ಗಾವಣೆ ಮಾಡಿ ತೆಲಂಗಾಣದ ಚುನಾವಣೆ ಸಂದರ್ಭದಲ್ಲಿ ನಮ್ಮ ರಾಜ್ಯದ ಬೊಕ್ಕಸದ ಹಣವನ್ನ, ಅದು ವಿಶೇಷವಾಗಿ ಪರಿಶಿಷ್ಟ ಪಂಗಡಗಳಿಗೆ ಮೀಸಲಿಟ್ಟಂತ, ಅವರ ಅಭಿವೃದ್ಧಿಗೆ ಮೀಸಲಿಟ್ಟಂತ ಹಣವನ್ನ ವರ್ಗಾವಣೆ ಮಾಡಿ ಅದನ್ನ ಲೂಟಿ ಮಾಡಿದಂತ ಸರ್ಕಾರದಲ್ಲಿ ಸಚಿವರಾಗಿದ್ದಂತ ನಾಗೇಂದ್ರರವರು ಅವತ್ತು ಆ ಖಾತೆಯನ್ನು ಒತ್ತಿದ್ದಂಥವ್ರು, ಪೂರ್ತಿ ಅದಕ್ಕೆ ಜವಾಬ್ದಾರರಿದ್ದರು. ಅವರು ಇಷ್ಟೆಲ್ಲ ಹಗರಣಗಳಾದಂಥ ಸಂದರ್ಭದಲ್ಲಿ ಅದನ್ನ ನ್ಯಾಯಾಂಗ ತನಿಖೆಗೆ ಆದಂಥ ಸಂದರ್ಭದಲ್ಲಿ ಇಡಿಯವರು ಅದನ್ನ ತನಿಖೆ ಮಾಡಿ ಸರ್ಕಾರ ಅದನ್ನ CBIಗೆ ವಹಿಸಿದ ನಂತರ ಅಲ್ಲಿ ಚಾರ್ಜ್ ಶೀಟ್ ಆಗಿದೆ. ಈಗ ಅಲ್ಲಿ ನಾಗೇಂದ್ರ ಅವರು ಅದನ್ನ ಅಲ್ಲಿ ಆ ಒಂದು ಪ್ರಕರಣದಲ್ಲಿ ತಪ್ಪನ್ನ ಮಾಡಿದ್ದಾರೆ ಅಂತೇಳಿ A1 ಅವ್ರ ಮೇಲೆ ಆರೋಪಿ ಅಂತೇಳಿ ಅದನ್ನ ಅವ್ರ ಮೇಲೆ ಒಂದು ಅಪರಾಧ ಒಂದು ಭಾಗದಲ್ಲಿ ಇದ್ದಾರೆ ಅವರು. ಹಾಗಾಗಿ ಆ ಭಾಗದಲ್ಲಿರುವಂತ ಅಪರಾಧ ಭಾಗದಲ್ಲಿರುವಂತ ನಾಗೇಂದ್ರರವರಿಗೆ ಪುನಃ ಸಚಿವ ಸ್ಥಾನವನ್ನ ಕೊಡೋ ಮುಖಾಂತರ ಏನು ರಾಜ್ಯ ಸರ್ಕಾರ ಈ ರಾಜ್ಯದ ಜನತೆಗೆ ದೊಡ್ಡ ಒಂದು ಆಘಾತವನ್ನ ಮಾಡಿದೆ, ಮೋಸವನ್ನ ಮಾಡಿದೆ. ಹಾಗಾಗಿ ಭಾರತೀಯ ಜನತಾ ಪಾರ್ಟಿಯ ವಾದ ಏನು ಅಂತಂದ್ರೆ, ಜನಗಳಿಗೆ ಮೋಸ ಮಾಡಿದಂಥವ್ರಿಗೆ, ಇವರು ದರೋಡೆ ಮಾಡಿದಂಥವ್ರಿಗೆ, ಈ ನಿಗಮದಲ್ಲಿ ಇದ್ದಂಥ ಹಣವನ್ನ ದೋಷದವ್ರಿಗೆ ನೀವು ಮತ್ತೆ ಅಧಿಕಾರ ಕೊಡ್ತೀವಿ ಅಂತಂದ್ರೆ ಅದು ಇಡೀ ಸಮುದಾಯಕ್ಕೆ, ಅವರ ಸಮಾಜಕ್ಕೆ ಮಾಡಿದಂಥ ಅನ್ಯಾಯ ಅದು. ಹಾಗಾಗಿ ನಾಗೇಂದ್ರರವರ ರಾಜೀನಾಮೆಯನ್ನ ಕೂಡಲೇ ಪಡಿಬೇಕು. ಅವರು ಕೊಟ್ಟಂತ ಸಚಿವ ಸ್ಥಾನದಿಂದ ಅವ್ರನ್ನ ಕೆಳಗಡೆ ಇಳಿಸಬೇಕು. ಏನು ನ್ಯಾಯಯುತವಾಗಿ ಪರಿಶಿಷ್ಟ ಪಂಗಡಗಳಿಗೆ ಸೇರ್ಬೇಕಾದಂತ, ಅವರ ಅಭಿವೃದ್ಧಿಗೆ ಸೇರ್ಬೇಕಾದಂತ ಅನುದಾನವನ್ನ ಈ ಕೂಡಲೇ ಬಿಡುಗಡೆ ಮಾಡಬೇಕು.
ಬಿಡುಗಡೆ ಮಾಡಿ ಯಾವತ್ತು ಹಗರಣ ಆಯ್ತು ಅವತ್ತಿಂದನೂ ಯಾವುದೇ ತರದ ಅಭಿವೃದ್ಧಿಗಳು ನಡೀತಾ ಇಲ್ಲ. ಆ ನಿಗಮದಲ್ಲಿ ಸರಿಯಾದ ರೀತಿಯಲ್ಲಿ ಅನುದಾನವನ್ನ ಮತ್ತೆ ಕೊಡ್ಲೇ ಇಲ್ಲ. ಯಾವುದೇ ಬೋರ್ವೆಲ್ಗಳಾಗ್ತಾ ಇಲ್ಲ, ಯಾವುದೇ ಸಾಲ ಸೌಲಭ್ಯಗಳನ್ನ ಕೊಡ್ತಾ ಇಲ್ಲ. ಇಡೀ ರಾಜ್ಯದಲ್ಲಿ ಪರಿಶಿಷ್ಟ ಪಂಗಡದ ಅಭಿವೃದ್ಧಿ ಕುಂಠಿತ ಆಗಿದೆ, ಶೂನ್ಯ ಆಗಿದೆ ಇವತ್ತು. ಅಂದ್ರೆ ಯಾವುದೇ ಅಭಿವೃದ್ಧಿಗೆ ಒತ್ತು ಕೊಡ್ತಾ ಇಲ್ಲ. ಮತ್ತೆ ಇವ್ರನ್ನೇ ನೀವು ಮಂತ್ರಿ ಮಾಡಿ ಪುನಃ ಮತ್ತೆ ಪರಿಶಿಷ್ಟ ಪಂಗಡದವರಿಗೆ ನೀವು ಅನ್ಯಾಯ ಮಾಡಲಿಕ್ಕೆ ಹೊರಟಿದ್ದೀರಿ ನೀವು. ಹಾಗಾಗಿ ಅದನ್ನ ನಾವು ಖಂಡಿಸ್ತಾ ಇದ್ದೀವಿ. ಈ ಕೂಡಲೇ ನಾಗೇಂದ್ರ ಅವರವ್ರನ್ನ ರಾಜೀನಾಮೆ ತಗೋಬೇಕು, ಅವರಿಂದ ಸಚಿವ ಸ್ಥಾನದಿಂದ ಇಳಿಸ್ಬೇಕು. ನೀವು ಅಲ್ಲಿವರೆಗೂ ನೀವು ಸಚಿವ ಸ್ಥಾನದ ಮುಂದುವರಿಸ್ತಿದ್ರೆ ನಾವು ಪ್ರತಿಭಟನೆಯನ್ನ ಇಡೀ ಜಿಲ್ಲಾದ್ಯಂತ ಅಲ್ಲಿ ವಿಧಾನಸೌಧದಲ್ಲಿ ನಮ್ಮ ಶಾಸಕರುಗಳು, ಬಿಜೆಪಿ ಶಾಸಕರುಗಳು ಅದನ್ನ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಈಗ ಅಲ್ಲಿ ಅವ್ರನ್ನ ಕೆಳಗಡೆ ಇಳಿಸ್ಬೇಕು ಅಂತೇಳಿ ನಾವು ಅವ್ರ ಕಾರ್ಯಕರ್ತರು ಇವತ್ತು ಇಡೀ ಜಿಲ್ಲಾದ್ಯಂತ ಇಡೀ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಪ್ರತಿಭಟನೆ ಮಾಡುವ ಮುಖಾಂತರ ಪರಿಶಿಷ್ಟ ಪಂಗಡದವರಿಗೆ ನ್ಯಾಯವನ್ನ ಕೊಡಬೇಕು, ಪರಿಶಿಷ್ಟ ಪಂಗಡದ ಅಭಿವೃದ್ಧಿ ಆಗ್ಬೇಕಾಗಿದೆ ಈ ರಾಜ್ಯದಲ್ಲಿ ಅಂತೇಳಿ ನಾವು ಈ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ. ಇವತ್ತು ರಾಜ್ಯದಲ್ಲಿ ಆಡಳಿತ ಮಾಡ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದಲ್ಲಿ ಅನೇಕ ಭ್ರಷ್ಟಾಚಾರ ಬತ್ತಿರ್ತಕ್ಕಂಥ ಮಂತ್ರಿಗಳನ್ನಾಗಿ ಮಾಡಿದ್ದಾರೆ. ಅವರೆಲ್ಲ ಕಳೆದ ಸಾರಿ ನಾಗೇಂದ್ರ ಅವರು ಸುಮಾರು 187 ಕೋಟಿ ಹಗರಣದಲ್ಲಿ ಇವತ್ತು ಅವರು ಜೈಲಿಗೆ ಹೋಗಿದ್ದು ಜೈಲಿನಿಂದ ಬಂದಿದ್ದಾರೆ. ಮತ್ತೆ ಅವರನ್ನ ಮಂತ್ರಿ ಮಾಡಿದ್ದಾರೆ. ನಮ್ಮ ಇದು ಭ್ರಷ್ಟಾಚಾರ ಬಂದಿರತಕ್ಕಂಥ ಮಂತ್ರಿಯನ್ನ ವಜಾ ಮಾಡಬೇಕು ಅಂತ ಇವತ್ತು ರಾಜ್ಯಾದ್ಯಂತ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ. ಈಗಾಗಲೇ ಅಂದು ಮುಖ್ಯಮಂತ್ರಿಗಳಾಗಿದ್ದಂತ ಸನ್ಮಾನ್ಯ ಸಿದ್ದರಾಮಯ್ಯನವರು ಕೂಡ ವಿಧಾನಸಭೆಯಲ್ಲಿ 187 ಕೋಟಿ ಅಲ್ಲ, ಬರೀ 87 ಕೋಟಿ ಹಗರಣ ಆಗಿದೆ ಅನ್ನೋದನ್ನ ಅವರೇ ಸ್ವತಃ ಅಸೆಂಬ್ಲಿಯಲ್ಲಿ ಒಪ್ಕೊಂಡಿದ್ದಾರೆ. ಇಂಥ ಒಂದು ನಾಚಿಕೆಗೇಡಿನ ಕಾಂಗ್ರೆಸ್ ಸರ್ಕಾರ ವಜಾ ಆಗ್ಬೇಕು, ನಾಗೇಂದ್ರ ಅವ್ರನ್ನ ವಜಾ ಮಾಡಬೇಕು ಅಂತ ಒತ್ತಾಯವನ್ನ ಮಾಡ್ತಾ ಇದ್ದೀವಿ.